ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 2025-26ನೇ ಸಾಲಿನ 10ನೇ ತರಗತಿಯ ಮೊದಲ ದಿನದ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಪರೀಕ್ಷಾ ಕೇಂದ್ರದಲ್ಲಿ ನಾಪೋಕ್ಲು ವಿಭಾಗದ ಆಂಗ್ಲ ಮಾಧ್ಯಮ ಸೇರಿದಂತೆ ಒಟ್ಟು 11 ಶಾಲೆಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇದರಲ್ಲಿ 193 ಗಂಡು ಮಕ್ಕಳು, 178 ಹೆಣ್ಣು ಮಕ್ಕಳು ಸೇರಿದಂತೆ ಒಟ್ಟು 371 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಇದರಲ್ಲಿ ಮೊದಲ ದಿನದ ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದ 3 ಖಾಸಗಿ ವಿದ್ಯಾರ್ಥಿಗಳು ಗೈರಾಗಿದ್ದು, ಉಳಿದ 368 ವಿದ್ಯಾರ್ಥಿಗಳು ಮೊದಲ ದಿನದ ಪರೀಕ್ಷೆಯನ್ನು ಬರೆಯಲು ಹಾಜರಾಗಿದ್ದಾರೆ. ಶಾಲೆಯ ಸಿವಿಲ್ ಕಾಮಗಾರಿ ಮೇಲುಸ್ತುವಾರಿ ಉಪಸಮಿತಿ ಅಧ್ಯಕ್ಷ ಕೆಎ ಹ್ಯಾರಿಸ್ ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದು ತೇರ್ಗಡೆಯಾಗಲು ನಿರಂತರ ಶ್ರಮಪಟ್ಟು ಎಲ್ಲಾ ರೀತಿಯ ತಯಾರಿ ನಡೆಸಿ ಶಿಕ್ಷಕರ ಹಾಗೂ ಪೋಷಕರ ಸಲಹೆ ಸೂಚನೆಗಳೊಂದಿಗೆ ಪರೀಕ್ಷೆಗೆ ಹಾಜರಾಗಿದ್ದೀರಾ. ವಿದ್ಯಾರ್ಥಿಗಳು ಯಾವುದೇ ಭಯ, ಆತಂಕ ಪಡದೆ ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಬರೆದು ಉತ್ತಮ ಅಂಕದೊಂದಿಗೆ ತೇರ್ಗಡೆಯಾಗಿ ತಮ್ಮ ಶಾಲೆಗೂ ಶಿಕ್ಷಕರಿಗೂ ಊರಿಗೂ ಕೀರ್ತಿಯನ್ನು ತರುವುದರೊಂದಿಗೆ ಉತ್ತಮ ಅಂಕ ಪಡೆದು ತೇರ್ಗಡೆಯಾಗಲಿ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಈ ದಿನ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಅಡಿಪಾಯ ಅಂತ SSLC ಪರೀಕ್ಷೆಯನ್ನು ಬರೆಯಲು ಬಂದಿದ್ದೀರಿ. ತಾವುಗಳು ತಮ್ಮ ವರ್ಷ ಪೂರ್ತಿ ಶಿಕ್ಷಕರು ಯಾವ ರೀತಿ ಪರಿಶ್ರಮ ಪಟ್ಟು ತಮ್ಮನ್ನು ಉತ್ತಮ ಪ್ರಜೆಯಾಗಲು ಹಾಗೂ ಒಳ್ಳೆಯ ಅಂಕದೊಂದಿಗೆ ತೇರ್ಗಡೆಯಾಗಿ ತಮ್ಮ ಶಿಕ್ಷಕರಿಗೆ, ನಮ್ಮ ಶಾಲೆಗೆ, ನಮ್ಮ ಪೋಷಕರಿಗೆ, ಊರಿಗೆ ಕೀರ್ತಿ ತರುವ ಉದ್ದೇಶದಿಂದ, ತಮ್ಮ ಭವಿಷ್ಯ ಉಜ್ವಲವಾಗುವ ಉದ್ದೇಶದಿಂದ ಅವರು ಪರಿಶ್ರಮ ಪಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕೂಡ ತಮ್ಮ ಪೋಷಕರು, ಶಿಕ್ಷಕರು ಯಾವ ರೀತಿಯಲ್ಲಿ ತಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಅವುಗಳು ಉತ್ತಮ ಅಂಕ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಯಾವ ರೀತಿ ನೀವು ತಯಾರಾಗಿರಬೇಕು ಅನ್ನುವಂಥದ್ದು ಕೊಟ್ಟು ಈ ದಿನ ನೀವು ಆ ಪೂರ್ವ ತಯಾರಿಯಲ್ಲಿ ಬಂದಿದ್ದೀರಿ. ವಿದ್ಯಾರ್ಥಿಗಳು ಯಾವುದೇ ಆತಂಕ ಪಡದೆ, ಭಯ ಪಡದೆ, ಯಾವುದೇ ಅವಸರ ಪಡದೆ ನಮ್ಮ ಶಿಕ್ಷಕರು ಯಾವ ರೀತಿ ತಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಸಮಾಧಾನದಲ್ಲಿ ತಾವುಗಳು ಪರೀಕ್ಷೆಯನ್ನು ಬರೆದು ತಮ್ಮ ಶಾಲೆಗೂ, ಶಿಕ್ಷಕರಿಗೂ, ಊರಿಗೂ ಆ ಒಳ್ಳೆಯ ಅಂಕವನ್ನು ಪಡೆದು ಎಲ್ಲರೂ ಕೂಡ ಒಳ್ಳೆಯ ಅಂಕ ತಗೊಂಡು ತೇರ್ಗಡೆ ಆಗಬೇಕು ಎಂದು ಕಿವಿ ಮಾತಾಡುತ್ತಾ ತಮಗೆಲ್ಲರಿಗೂ ಶುಭವನ್ನು ಕೊಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪರೀಕ್ಷಾ ಕೇಂದ್ರದ ಮುಖ್ಯಾಧೀಕ್ಷಕರು ಹಾಗೂ ಶಾಲೆಯ ಪ್ರಭಾರ ಉಪಪ್ರಾಂಶುಪಾಲರಾದ ಎಂಎಸ್ ಶಿವಣ್ಣ ಅವರು ಮಾತನಾಡಿ, ಶಿಕ್ಷಣ ಇಲಾಖೆಯ ಪೂರ್ವ ತಯಾರಿಯೊಂದಿಗೆ ನಮ್ಮ ಶಾಲೆಯ ಪರೀಕ್ಷಾ ಕೇಂದ್ರದ 17 ಕೊಠಡಿಗಳಲ್ಲಿ ಸಂಪೂರ್ಣ ಸಿಸಿ ಕ್ಯಾಮೆರಾ ಕಣ್ಗಾವಲಿನೊಂದಿಗೆ ಪರೀಕ್ಷೆ ನಡೆಯಲಿದೆ. ಪರೀಕ್ಷಾ ಕೇಂದ್ರದಲ್ಲಿ 25 ಪರೀಕ್ಷಾ ಮೇಲುಸ್ತುವಾರಿ ಸಿಬ್ಬಂದಿಗಳೊಂದಿಗೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಪ್ರತಿ ಕೊಠಡಿಗಳಲ್ಲಿ ಅಳವಡಿಸಲಾದ ಸಿಸಿ ಕ್ಯಾಮೆರಾದ ನೇರ ದೃಶ್ಯಾವಳಿಗಳನ್ನು ಜಿಲ್ಲಾ ಮತ್ತು ರಾಜ್ಯ ಹಂತದಲ್ಲಿ ಅಧಿಕಾರಿಗಳು ವೀಕ್ಷಣೆ ಮಾಡಬಹುದಾಗಿದೆ. ಈ ಸಾಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮದೊಂದಿಗೆ ಯಾವುದೇ ಗೊಂದಲ, ಭಯವಿಲ್ಲದೆ ಪರೀಕ್ಷೆ ಸುಸೂತ್ರವಾಗಿ ನಡೆಯಲಿದೆ ಎಂದು ಶಿವಣ್ಣ ಮಾಹಿತಿ ನೀಡಿದರು. ನಮಸ್ಕಾರ. 2025-26ನೇ ಸಾಲಿನ ನಮ್ಮ ಸಂಸ್ಥೆಯ ಕೇಂದ್ರದಲ್ಲಿ ಒಟ್ಟು 11 ಶಾಲೆಗಳು ಇಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಇಲಾಖೆಯ ಮಾರ್ಗದರ್ಶನದಂತೆ ನಾವು ಹಲವಾರು ಕ್ರಮಗಳನ್ನ ಕೈಗೊಂಡು ಭಾಳ ವ್ಯವಸ್ಥಿತವಾಗಿ ಒಂದು ಪರೀಕ್ಷಾ ಕೇಂದ್ರವನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಯಾವುದೇ ವಿದ್ಯಾರ್ಥಿಗಳಿಗೆ ಭಯಪಡದೆ ಬಹಳ ಮುಕ್ತವಾದ ವಾತಾವರಣವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಜೊತೆಗೆ ಎಲ್ಲ ಒಂದು ಕೊಠಡಿಗೆ CCTV ಮುಖಾಂತರನೇ ವಿದ್ಯಾರ್ಥಿಗಳು ಬರೀತಾರೆ. ಹಾಗಾಗಿ ನಮ್ಮ ಇಲಾಖೆಯಿಂದ ಒಟ್ಟು 25 ಕೊಠಡಿ ಮೇಲ್ವಿಚಾರಕರನ್ನು ನೇಮಿಸಿದೆ. ಅದೇ ರೀತಿ ಮುಖ್ಯ ಅಧೀಕ್ಷಕರು, ಉಪಮುಖ್ಯ ಅಧೀಕ್ಷಕರು ಹಾಗೂ ಪ್ರಶ್ನೆ ಪತ್ರಿಕೆಯ ಅಭಿರಕ್ಷಕರು ಹಾಗೂ ಪೊಲೀಸ್ ಸಿಬ್ಬಂದಿಯೊಂದಿಗೆ ಇಲಾಖೆ ಬಹಳ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯವನ್ನು ಮಾಡಿದೆ. ನಮ್ಮ ಒಂದು ಕೇಂದ್ರದಲ್ಲಿ ಕನ್ನಡ ಭಾಷೆಯಲ್ಲಿ ಇವತ್ತು 356 ವಿದ್ಯಾರ್ಥಿಗಳು ಪ್ರಥಮ ಭಾಷೆಯಲ್ಲಿ ಬರೆತಿದ್ದಾರೆ. ಅದೇ ಥರ ಪ್ರಥಮ ಭಾಷೆ ಇಂಗ್ಲೀಷ್ನಲ್ಲಿ ಎಕ್ಸೆಲ್ ಶಾಲೆಯ ವಿದ್ಯಾರ್ಥಿಗಳು 15 ವಿದ್ಯಾರ್ಥಿಗಳು ಬರೀತಿದ್ದಾರೆ. ಹಾಗಾಗಿ ಒಟ್ಟಾರೆ ನಮ್ಮ ಒಂದು ಸೆಂಟರ್ನಲ್ಲಿ ಯಾವುದೇ ಒಂದು ಅವ್ಯವಹಾರ ಅಥವಾ ಅಕ್ರಮ ನಡೆದಿರೋಂಗೆ ಬಹಳ ಮುಂಜಾಗ್ರತಾ ಕ್ರಮವಾಗಿ ನಾವು ವ್ಯವಸ್ಥಿತವಾಗಿ ಈ ಪರೀಕ್ಷೆಯನ್ನು ನಡೆಸಲಿಕ್ಕೆ ಎಲ್ಲ ತಯಾರಿಗಳನ್ನ ಮಾಡಿದ್ದೀವಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಭಯವಿಲ್ಲದೆ ಪರೀಕ್ಷೆಯನ್ನು ಹಬ್ಬದಂತೆ ಅವರು ಪರೀಕ್ಷೆಯನ್ನು ಬರೀಲಿ ಅಂತ ಶುಭ ಹಾರೈಕೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪರೀಕ್ಷಾ ಕೇಂದ್ರದ ಉಪ ಅಧೀಕ್ಷಕಿ ಕೆಬಿ ಉಷಾರಾಣಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಅನುಸರಿಸಬೇಕಾದ ನಿಯಮಗಳ ಕುರಿತು ಮಾಹಿತಿ ನೀಡಿದರು. ನಿಮ್ಮ ನೋಂದಣಿ ಸಂಖ್ಯೆ, ರಿಜಿಸ್ಟರ್ ನಂಬರ್ ಅನ್ನ ಸಮಾಧಾನದಿಂದ ಬರೆಯಿರಿ. ಚಿತ್ತು ಮಾಡಲಿಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಕೂಡ. ಯಾಕೆ ಅಂತ ಹೇಳಿದ್ರೆ ಹಲವಷ್ಟು ಚಿತ್ತುಗಳಿದೆ, ಆದಾಗ ನಮಗೆ ಸಮಸ್ಯೆ. ಕೊಠಡಿಯಲ್ಲಿ ಯಾವ ಶಿಕ್ಷಕರು ಇರ್ತಾರೆ, ನಿಮಗೆ ಏನಾದರೂ ಅನುಮಾನ ಬಂದ್ರೆ ಅವರನ್ನು ಒಮ್ಮೆ ಕೇಳಿಕೊಂಡು ಸ್ಪಷ್ಟವಾಗಿ ಬರೆಯಿರಿ.
ಆನಂತರ ಉತ್ತರ ಬರೀಲಿಕ್ಕೆ ಪ್ರಾರಂಭ ಮಾಡಿ. ನಿಮಗೆ ಯಾರೂ ಕೂಡ ಅಲ್ಲಿ ಉತ್ತರ ಬರೆಯಿರಿ ಅಂತ ಬಂದು ಹೇಳುವಷ್ಟು ಕಾಯಬೇಡಿ. ಕೆಳಗೆ 2 ಕೊಠಡಿ ಇದೆ, 16 ಮತ್ತು 17. ಅಲ್ಲಿ ಶಿಕ್ಷಕರು ಇಲ್ಲಿಂದ ಬೆಲ್ ಕೇಳಲ್ಲ. ಶಿಕ್ಷಕರೇ ನಿಮಗೆ 10 ಗಂಟೆ 10 ನಿಮಿಷಕ್ಕೆ ಆ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾರೆ. ಎಷ್ಟು ಗಂಟೆವರೆಗೆ ಪರೀಕ್ಷೆ ನಡೀತದೆ? ಪರೀಕ್ಷಾ ಕೇಂದ್ರಕ್ಕೆ ಉತ್ಸಾಹದಿಂದ ಹಾಜರಾದ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಪೂರ್ವ ತಯಾರಿ ನಡೆಸಿರುವ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. Today we have Kannada exam. We have prepared well. So ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ದುಂದುಬಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹಾಗೂ ಎಕ್ಸೆಲ್ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇವತ್ತು SLC ಪರೀಕ್ಷೆಯ ಮೊದಲ ದಿನವಾಗಿದ್ದು ಶಿಕ್ಷಕರು ಹೇಳಿಕೊಡುವಂತೆ ಸುಲಭವಾಗಿ ಉಪಯುಕ್ತ ರೀತಿಯಲ್ಲಿ ನಮಗೆ ಕಲಿಸಿಕೊಟ್ಟಿದ್ದಾರೆ ಹಾಗೂ ಎಲ್ಲರೂ ಇವತ್ತು ಧೈರ್ಯವಾಗಿ ಪರೀಕ್ಷೆ ಬರೆಯಲು ಮುಂದಾಗಿದ್ದಾರೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿತ್ತು. ನಾಪೋಕ್ಲು ಪೊಲೀಸ್ ಠಾಣಾ ಸಿಬ್ಬಂದಿಗಳು ಪರೀಕ್ಷಾ ಕೇಂದ್ರದ ಸುತ್ತಲೂ ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದರು. ನಾಪೋಕ್ಲು ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಆರೋಗ್ಯ ಪರಿಕರಗಳೊಂದಿಗೆ ಕಾರ್ಯನಿರ್ವಹಿಸಿದರು. ಈ ಸಂದರ್ಭ ಪರೀಕ್ಷಾ ಕೇಂದ್ರದ ಪ್ರಶ್ನೆ ಪತ್ರಿಕೆ ಕಸ್ಟೋಡಿಯನ್ ಸಿಎಸ್ ಸುರೇಶ್, ಮೊಬೈಲ್ ಸ್ವಾಧೀನಾಧಿಕಾರಿ ಯತೀಶ್ ಕುಮಾರ್, ಸ್ಥಾನಿಕ ಜಾಗೃತ ದಳದ ಗಾರ್ಡ್ವಿನ್ ರೊನಾಲ್ಡೋ ಸೇರಿದಂತೆ ಪರೀಕ್ಷಾ ಕೇಂದ್ರಕ್ಕೆ ನಿಯೋಜಿಸಲಾದ ಎಲ್ಲಾ ಶಿಕ್ಷಕ ವೃಂದದವರು ಮತ್ತಿತರರು ಹಾಜರಿದ್ದರು.